ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ಮೂವಿ ನೋಡಕ್ ಬಂದಿದ್ದೀವಿ. ಬ್ರೋ ಯಾವ ಮೂವಿ? ಇದು ಫುಲ್ ಕ್ರೇಜಿ ಆಗಿರೋ ಮೂವಿ ಗೈಸ್, ಎಲ್ಲರೂ ನೋಡೋಣ ಬನ್ನಿ. ಮನೆ ನೋಡೋಣ ಮೂವಿ ಯಾವ ಥರ ಇದೆ ಅಂತ. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದಾರೆ, ನೀವು ಎಲ್ಲ ಸ್ಟೇಟಸ್ ಹಾಕ್ತಾರ ಒಬ್ಬೊಬ್ಬರು. ನಾನು ಕೂಡ ಮೂವಿ ನೋಡ್ಬೇಕಂತ ಭಾಳ ಇಷ್ಟ ಆಯಿತು. ಆದರೆ ಆ್ಯಕ್ಚುಲಿ ನಾನು ಹೋದ ವಾರನೇ ಬರೋಂಗೆ, ಹೋದ ವಾರ ಟಿಕೆಟ್ ಸಿಗಲಿಲ್ಲ, ಅದಕ್ಕಾಗಿ ಈ ವಾರ ಬಂದು ಲೆಟ್ಸ್ ಗೋ ಮೂವಿ ಯಾವ ಥರ ಇದೆ ಅಂತ ನೋಡೋಣ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಈಗ ಒಳಗೆ ಹೋಗ್ತಿದ್ದೀವಿ, ಇನ್ನೊಂದು ಅಪ್ಪನ ಓದಿದ್ವಿ. ಈಗ ಮೂವಿ ಒಳಗೆ ಬಂದಿದ್ದೀವಿ. ಈಗ ಮೂವಿ ಟೈಮ್ ಈಗ ಜಸ್ಟ್ ಓಪನ್ ಆಗಿದೆ. ಈಗ ಹೊರಗಡೆ ಹೋಗ್ತೀವಿ, ಲೆಟ್ಸ್ ಗೋ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಗೈಸ್, ಇವರಂತೂ ಫುಲ್ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿ ಯಾರು ಎಂಜಾಯ್ ಮಾಡ್ತಾರಲ್ಲ ಗೊತ್ತಿಲ್ಲ, ಆದ್ರೆ ಈ ಪಾರ್ಗಳಂತೂ ಭಾಳ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ ಮೂವಿನೊಳಗೆ ಬಂದಿಗೆಸಿ. ದೇವರನ್ನು ಬಿಡುತ್ತಿದೆ. ಗೋಪಾಲ ಕೆಲಸ ಬಿಟ್ಟು ಹೊರದ್ರೊಳಗಾಗ್ಬೇಕು. 5 ಗಂಟೆ ಅವನು ಮನೇಲೇ ಇರ್ಬೇಕು. ಅಲ್ಲ, ನಾನ್ ನೋಡಿ ಹೇಳ್ತೇನೆ. ಈಗ ನಂಗೆ ಅಮ್ಮನ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು. ನೀವೆಲ್ಲ ಸರ್ ಇಲ್ಲ ಸರ್, ಇಲ್ಲ ಸರ್, ಎಲ್ಲ ಸರ್, ನೀವು ಸಹ ಸ್ವಲ್ಪ ನಾನ್ ಸೆಡೆ ನನ್ ಮಗ ಬರ್ತಿರಲ್ಲ. ಬನ್ನಿ ಗುರುಜಿ, ಕಾಯ್ತಾ ಇದ್ದೇನೆ. ಅವರು ಬಂದ್ರೆ ಹೆದರ್ಬೇಕು ಅಂತೇನಿಲ್ಲ. ಈಗ ಹೆದರ್ಬೇಡಿ, ಎಲ್ಲ ಅವರೇ ನೋಡ್ಬಿಡ್ತಾರೆ. ಕತೆಗಳು ಹೇಳಿ ನನ್ನ ಮನಸ್ಸು ಕೆಡಿಸಿ ಗಂಡ್ಸು ಅಂತ ಯಾರು ಹೇಳಿದ್ದು? ನಮ್ಮೂರಿಗೆ ಬಂದು ಯಾರು ಕೇಳುವರಿಲ್ಲದಾಗಿದೆ ಅಲ್ಲ? ಎಲ್ಲಾದ್ರೂ ಯಾರಿದ್ದಾರೆ ಕೇಳಲಿಕ್ಕೆ? ಆ ಹುಡುಗಿ ಎಲ್ಲಿಯಾದ್ರೂ ಹೋಗಿ ನೆಮ್ಮದಿಯಲ್ಲಿ ಬದುಕಲಿ.
ನೀನ್ ತುಂಬಾ ಸಮಯ ಆಯ್ತು. ಹೌದಾ ನಿಮಗೆ ವಿಷಯ ಗೊತ್ತುಂಟಾ ಎಂತ ಅವತ್ತು ನನ್ನ ಮನೇಲಿ ಒಂದು ಕೂತದಲ್ಲ ನೀನು ಹೌದಾ ನಂಗೆ ಎದ್ರಿ ಲೋಕ ಇಲ್ಲ ನನಗೆ ನೆನಪಿಲ್ಲ ಮಾರೆ ಎಂದು ಬಿಟ್ಟ ನನ್ನ ಮನೆಗೆ ಮತ್ತೆ ರಾತ್ರಿ ಬಂದು ಸೀರೆಯಲ್ಲಿ ಹಾಕಿಕೊಂಡು ಬಂದದಲ್ಲ. ಹೌದು ಮತ್ತೆ ನಾನೇ ಸಮಾಧಾನ ಮಾಡಿ ಕಳ್ಸಿದ್ದು. ಹೌದಾ ನನಗೆ ಯಾವತ್ತು ನೆನಪಿಲ್ಲ. ಹೌದಾ ಅವಾಗ ನಿನ್ನ ನೋಡ್ಬೇಕಿತ್ತು ಯಪ್ಪ. ಒಂದು ಸಲ ನೆನಪಿಲ್ಲ ಮಾರೆ ನಂಗೆ. ಇದು ನಾನು ನಿಂಗೊಂದು 2,000 ರೂಪಾಯಿ ಅದನ್ನ ಹೌದು ನನ್ನೊಂದು ಮದುವೆ ಮರು ದಿವಸ ಕೊಡ್ತೇನೆ ಹೇಳ್ತೀನಿ. ತಿಳ್ಕೊಂಡಂತೆ ನೆನಪಾಯ್ತು. ಈಗ ನಿನಗೆ ಅಶೋಕ ಹಣ ಕೊಡದಿದ್ರೆ ಎಂತ ಮಾಡ್ತೀಯ? ಅವ ಹಣ ಕೊಡದಿದ್ರೆ ಎಂತ ಮಾಡ್ತೀಯ? ಅಶೋಕ ಗೈಸ್ ಮೂವಿ ಆ ಥರ ಇತ್ತು ಕಮೆಂಟ್ ತಿಳಿಸಿ ನೋಡೋಣ. ನಮಗಂತ ಮೂವಿ ಸಖತ್ತಾಗಿ ಇಷ್ಟ ಆಯ್ತು. ಆದ್ರೆ ಸಣ್ಣ ಪುಟ್ಟ ಕಾಮಿಡಿ ಅಂತೂ ತುಂಬಾ ಇದ್ದವು, ಬಹಳ ಇಷ್ಟ ಆಯ್ತು. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ ಬಾಯ್ ಬಾಯ್. ಹಾಯ್ ಹಲೋ ಗೈಸ್, ಈಗ ಜಸ್ಟ್ ನಾನು ರೂಮಿಗೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ ಈಗ ಜಸ್ಟ್ ಮೂವಿ ಲೆಸ್ ಬಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗ್ತಿದೆ, ಬಂದು ಕುಂತಿದ್ದೀನಿ. ಆದ್ರೆ ಮೂವಿ ನೋಡಿ ಇದನ್ನ ನಂಗೆ ಒಟ್ಟಿಗೆ ಕುಟ್ಟಿರೋದ್ರೆ ನೆಗಲಕ್ಕೆ ಹೊಂಟಿದ್ದೀನಿ. ಯಾಕಪ್ಪ ಅಂದ್ರೆ ಆ ಮೂವಿನೇ ಆ ಥರನೇ ಇದೆ. ಆದ್ರೆ ಮೂವಿನ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಎಂತ ಬೇಕಂದ್ರೆ ಮೂವಿ ಒಂದು ಹಾರರ್ ಮೂವಿ ಇದಿರ್ಬೇಕಂತ ಫಸ್ಟ್ ಏನೋ ದೇವರ್ ಬಂತಲ್ಲ ಅದು ಏನೋ ಹಾರರ್ ಮೂವಿ ಇದಿರ್ಬೇಕಂತ ಯಾಕಂದ್ರೆ ಆವಾಗ ಬರಬರ್ತ ಕಾಮಿಡಿ ಪ್ಲಸ್ ಹಾರರ್ ಎರಡು ಮಿಕ್ಸ್ ಆಗಿ ಒಂಥರ ಮೂವಿ ಮಾಡ್ಬಿಟ್ಟಿದ್ದಾರೆ. ಅದ್ರ ಮೂವಿ ಅಂತ ಸಖತ್ತಾಗಿದೆ. ಅದರ ಮೂವಿ ನೋಡಿ ಅನ್ಸಿದಂತ ಹಾರರ್ ಮೂವಿ ಅದರಿಂದ ಕಾಮಿಡಿ ಮೂವಿ ಅದ ಒಂದು ಕೂಡ ಗೊತ್ತಾಗ್ತಿಲ್ಲ. ಆದ್ರೆ ಮೂವಿ ಕೂಡ ಸಖತ್ತಾಗಿ ಮಾಡಿದ್ದಾರೆ. ನೀವು ಕೂಡ ಹೋಗಿ ನೋಡಿ, ಹಾಗೆ ಎಂಜಾಯ್ ಮಾಡಿ ಫ್ಯಾಮಿಲಿ ಕೂಡ. ಮಸ್ತ್ ಆಗಿದೆ ಮೂವಿ ಕೂಡ. ಯಾವಾಗ ನಿಮ್ಗೆ ಮೂವಿ ಮುಗಿತಂತ ಗೊತ್ತೇ ಆಗಲ್ಲ, ನೀವು ಒಂದ್ಸಲಿ ಮೂವಿ ಮುಗಿದಿದೆ. ಓಕೆ ಗೈಸ್, ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಂಡ್ ಟಾಟಾ ಬಾಯ್ ಬಾಯ್. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನೀವು ಒಂದು ಕಮೆಂಟ್ ನನಗೆ ತೆಗಿ ಏನಂತಾರ ಒಂದು ಎನರ್ಜಿ ಫೀಲ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ. ಓಕೆ, ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟಾಟಾ ಬಾಯ್ ಬಾಯ್. ಖುಷಿಯಾಗಿರಿ.